ಸುಹಾಸಿನಿ, ಎಲ್ರು ರೆಡಿ ಆದ್ರ? ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವಕ್ಕೆ ಎಲ್ಲ ತಯಾರಿ ಆಗಿದ್ಯಂತೆ. ಮುಹೂರ್ತ ದಾಟೋದಕ್ ಮುಂಚೆ ಬನ್ನಿ ಅಂದ್ರು. ಈಗಾಗ್ಲೇ ತುಂಬಾ ಹೊತ್ತಾಗೋಗ್ಬಿಟ್ಟಿದೆ. ನಾವಿಬ್ರು ಆಗ್ಲೇ ರೆಡಿ ಆಗಿದೀವಿ ಅತ್ತೆ. ಸುಲೋಚನಾ ಬಂದ್ರೆ ಹೊರಡೋದಷ್ಟೇ. ಸರಿ. ಹೌದು, ಉತ್ತಮಿಯಲ್ಲಿ? ನೀನು ಹೇಳ್ತಿರೋದು ನಿಜನಾ? ನಿನ್ನ ಡ್ರೀಮ್ ಗರ್ಲ್ ನಿನ್ನ ಮನೆಗೆ ಬಂದಿದ್ಲಾ? ಹೌದು ಕಣ, ಆ ಹುಡುಗಿ ಮನೆಗೆ ಬಂದು ಹೋಗಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಹೋಗಿ ಮಾತಾಡ್ಸೋ ಅಷ್ಟರಲ್ಲಿ ಅವಳು ಹೊರಟೋದ್ಲು. ಹೌದಾ? ಅಷ್ಟಕ್ಕೂ ಆ ಹುಡುಗಿ ನಿಮ್ಮ ಮನೆಗೆ ಬಂದಿದ್ಲು? ಅವಳು ಬ್ಯಾಂಕ್ ಎಂಪ್ಲಾಯ್ ಅಂತೆ. ಬೇರೆ ಯಾರ್ದೋ ಮನೆ ಹೋಗೋ ಬದಲು ನಮ್ಮ ಮನೆಗೆ ಬಂದಿದ್ಲು ಅಂತ ಮಾವ ಹೇಳಿದ್ರು. ಅದು ಅಲ್ಲದೆ ಅವಳಿಗೆ ಮತ್ತು ನಮ್ಮನೆಯವ್ರಿಗೆ ಚಿಕ್ಕ ಜಗಳ ಆಯಿತು ಅಂತಲೂ ಹೇಳಿದ್ರು. ಹೌದಾ? ಇಂಟ್ರಡಕ್ಷನ್ ಜಗಳದಲ್ಲಿ ಶುರು ಆದರೆ ನಿಮ್ಮ ಪ್ರೀತಿಯಿಂದ ಪ್ರಾಬ್ಲಮ್ಸ್ಗೆ ಫಿನಿಶಿಂಗ್ ಬರುತ್ತೆ ಬಿಡು. ಏನೋ ಕಣ, ಅವಳನ್ನ ನೋಡಿದಾಗ್ಲಿಂದ ಹೇಗಾದರೂ ಭೇಟಿ ಮಾಡಲೇಬೇಕು ಅಂತ ನನ್ನ ಮನಸ್ಸು ಎಳಿತಾನೆ ಇದೆ. ಕನ್ಸಲ್ಲಿ ಕಾಣಿಸಿದ್ರೆ ನೀನು ಬಿಡಲಿಲ್ಲ, ನೇರವಾಗಿ ಕಾಣಿಸಿದ್ರೆ ಬಿಡ್ತೀಯಾ? ಹೋಗೋಣ ನಡಿ. ಬೇಗ ಅಕ್ಕಿ ತಗೊಂಡ್ ಬಾ. ತರ್ತೀನಮ್ಮ. ಆ ಸೌಟು ತಗೊಂಡ್ ಬಾ ಬೇಗ. ಥ್ಯಾಂಕ್ ಯು ಗುರುಜಿ. ಇವತ್ತು ನೀವ್ ಹೇಳ್ಕೊಟ್ಟ ಬೆಂಗಾಲಿ ಸ್ವೀಟ್ ಆಸ್ ಇಟ್ ಈಸ್ ಆಗಿ ರೆಡಿ ಮಾಡಿದೀನಿ. ಈ ಸ್ವೀಟ್ ನ ನಮ್ಮ ಅತ್ತೆಗ್ ರುಚಿ ತೋರಿಸಿ ಶಭಾಷ್ ಅಂತ ಅನ್ನಿಸ್ಕೋಬೇಕು. ಇದೇ ಬೆಂಗಾಲಿ ಸ್ವೀಟ್ ನಮ್ ಸ್ವೀಟ್ ಶಾಪ್ ಅಲ್ಲಿ ಸೇಲ್ ಆಗೋ ಹಾಗೆ ನೋಡ್ಬೇಕು. ಅದೇ ನನ್ ಟಾರ್ಗೆಟ್. ಅಮ್ಮ, ಯಾವಾಗ್ಲೂ ಅಡ್ಗೆ ಮಾಡೋರ್ ವಿಡಿಯೋ ನೋಡ್ಕೊಂಡು ಅಡ್ಗೆ ಮಾಡ್ತೀರಲ್ವಾ? ಅವ್ರು ಮಾಡೋ ಅಡ್ಗೆ ಅಂದ್ರೆ ನಿಮಗ್ ಅಷ್ಟೊಂದು ಇಷ್ಟನಾ? ಹೌದು, ಅಡ್ಗೆ ವಿಷಯದಲ್ಲಿ ಅವರೇ ಇನ್ಸ್ಪಿರೇಷನ್. ಅವ್ರ ವಿಡಿಯೋಸ್ ನೋಡಿ ಎಷ್ಟೊಂದು ಅಡ್ಗೆನ ಕಲ್ತಿದ್ದೀನಿ. ಯಾವತ್ತಿಗಾದ್ರೂ ಸರಿ ಅವ್ರ ಥರ ಅಡ್ಗೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಸರಿ ಸರಿ, ಈ ಬೆಂಗಾಲಿ ಸ್ವೀಟ್ ತಗೊಂಡ್ ಹೋಗಿ ನಮ್ಮ ಅತ್ತೆಗ್ ರುಚಿ ತೋರ್ಸು. ತಿಂದ್ಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಬಂದ್ ಹೇಳು. ಹೋಗಿ ಜಾನಕಿ ಅಮ್ಮವ್ರಿಗೆ ಕೊಟ್ಬಾ. ಹೋಗು. ಸರಿ. ಪ್ರಸಾದ ಇನ್ನೊಂದ್ 2 ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ. ಅಲ್ಲಿ ಬಿಳಿ ಬಟ್ಟೆ ಇಟ್ಟಿದ್ದೀನಿ, ತಗೊಂಡ್ ಬಾ. ಸರಿ ಅಮ್ಮ. ಈ ಸುಲೋಚನಮ್ಮ ದಿನ ಒಂದೊಂದ್ ಸ್ವೀಟ್ ಮಾಡ್ತಿರ್ತಾರೆ. ಇದನ್ನ ಜಾನ್ಕಮ್ಮ ಟೇಸ್ಟ್ ಮಾಡಿರೋದ್ ಬಿಟ್ಟು ನಾವ್ ಯಾವತ್ತೂ ತಿಂದೇ ಇಲ್ಲ. ಒಂದ್ಸಲ ತಿನ್ಕೊಂಡ್ ಹೋಗ್ಲಾ? ಆಹಾ, ಈ ಸ್ವೀಟ್ ಮಾತ್ರ ಅದ್ಭುತವಾಗಿದೆ. ಈಗ ಜಾನಕಮ್ಮ ಅವ್ರು ತಿಂದು ಏನ್ ಹೇಳ್ತಾರೋ ನೋಡ್ಬೇಕು. ಹಲೋ ಅಜ್ಜಿ. ಹಾಯ್ ಕಂದ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಕಂದ. ನಿನಗೋಸ್ಕರನೇ ಎಲ್ರೂ ಕಾಯ್ತಿದ್ವಿ. ಸುಲೋಚನಾ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ. ಸಾರಿ ಅಜ್ಜಿ, ನನ್ಗೆ ಆಫೀಸಲ್ಲಿ ಒಂದು ಅರ್ಜೆಂಟ್ ಕೆಲಸ ಇದೆ. ಹೋಗಿ ಆ ಕೆಲಸ ನೋಡಿಕೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತೀನಿ. ಇದೇನ್ ಕಂದ, ಅಲ್ಲಿ ನಿನ್ ಹೆಸರಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಿದ್ರೆ ನೀನಿಲ್ದೆ ಹೇಗ್ ಮಾಡಕ್ಕಾಗತ್ತೆ ಹೇಳು? ಅದು ಶುರುವಾಗೋ ಮುಂಚೆನೆ ಬರ್ತೀನಮ್ಮ. ಅದು ಹಾಗಲ್ಲ ಕಂದ. ಅಮ್ಮ ಪ್ಲೀಸ್ ಅಮ್ಮ. ಸರಿ ಬಿಡು, ಆಫೀಸ್ಗೆ ಹೋಗಿ ದೇವಸ್ಥಾನದ ವಿಷಯ ಮರ್ತೋಗ್ಬೇಡ. ಆದಷ್ಟು ಬೇಗ ಬಂದ್ಬಿಡು. ಹಾ ಸರಿ ಆಯ್ತು ಅಮ್ಮ. ಅಂತ ಅರ್ಜೆಂಟ್ ಕೆಲಸ ಏನೋ? ನಾನು ಮ್ಯಾನೇಜರಿಗೆ ಫೋನ್ ಮಾಡಿ ಕೇಳಿದಾಗ ನೀನು ಮಧ್ಯಾಹ್ನ ಹೋದ್ರೂ ಸಾಕು ಅಂತ ಹೇಳಿದ್ನಲ್ಲ. ಹೌದಾ? ಹಾಗಿದ್ರೆ ನೀನ್ ಹೋಗ್ತಾ ಇರೋದು ನಮ್ಮ ಆಫೀಸ್ಗೆ ಅಲ್ವಾ ಕಂದ? ನಿಮ್ಮ ಮಾವ ಒಬ್ಬರು ಸಾಕೋಣ ನೀನು ಸರಿಯಾಗಿ ಸಿಕ್ಕಾಕ್ಸೋದಕ್ಕೆ. ಏನೊಂದು ಮ್ಯಾನೇಜ್ ಮಾಡು.
ಅಜ್ಜಿ, ನಡೆದಿರೋ ಫ್ರಾಡ್ ಬಗ್ಗೆ ಸೀಕ್ರೆಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಷಯನ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಎಲ್ಲರೂ ಹುಷಾರಾಗ್ತಾರೆ ಅಂತ ಯಾರಿಗೂ ಹೇಳ್ದೆ ಆಚೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತು ಕಂದ. ನಮ್ಮ ಉತ್ತಮ ಬೇರೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದಾನೆ. ಕಲ್ಯಾಣೋತ್ಸವದ ಸಮಯದಷ್ಟೊತ್ತಿಗೆ ಬಂದ್ಬಿಡ್ತಾನೆ. ನೀನ್ ಹೋಗ್ಬಾ ಕಂದ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ Bye. ಬಾಯ್. ಈ ಉತ್ತಮ ಮುದುಕಿ ಕಿವಿಲಿ ಏನ್ ಹೇಳ್ದ? ಯಾಕೆ ಅವಳು ಮ್ಯಾನೇಜ್ ಮಾಡಿದ್ಲು? ಅಜ್ಜಿ ಮೊಮ್ಮಗನ ಮಧ್ಯ ಏನೋ ಸೀಕ್ರೆಟ್ ಮ್ಯಾಟರ್ ನಡೀತಾ ಇದೆ. ಅದೇನು ಅಂತ ಕಂಡಿಡಿಬೇಕು. ಸುಹಾಸಿನಿ, ಅಷ್ಟಕ್ಕೂ ಸುಲೋಚನಾ ಎಲ್ಲಿ? 5 ನಿಮಿಷದಲ್ಲಿ ಬರ್ತೀನಿ ಅಂದ್ರಮ್ಮ. ಅಷ್ಟ್ರಲ್ಲಿ ಇಲ್ ನೋಡಿ, ಇದು ಬೆಂಗಾಲಿ ಸ್ವೀಟ್ ಅಂತೆ. ನಿಮ್ಮನ್ನ ರುಚಿ ನೋಡೋದಕ್ಕೆ ಹೇಳಿದ್ರು. ನಾನ್ ಯಾಕೆ ರುಚಿ ನೋಡ್ಬೇಕು? ನನಗಿಂತ ಮುಂಚೆ ನೀನೇ ಈ ಸ್ವೀಟ್ ರುಚಿ ನೋಡಿದ್ಯಾ ಅಲ್ವಾ? ನನ್ ತಿಂದಿಲ್ಲಮ್ಮ, ನಿಜವಾಗ್ಲೂ ತಿಂದಿಲ್ಲ. ನನಗೆ ಮೋಸ ಮಾಡೋರ್ ಕಂಡ್ರು ನನಗ್ ದ್ರೋಹ ಮಾಡೋರಂದ್ರೆ ನನಗೆ ಪರಮ ಅಸಹ್ಯ. ನೀನ್ ನನಗ್ ಮೋಸ ಮಾಡಿದ್ಯಾ ಅಂತ ಹೇಳೋದಕ್ಕೆ ನೀನ್ ಮೂತಿ ಸುತ್ತ ಇರೋ ಈ ಪಾಕನೇ ಸಾಕ್ಷಿ. ನೀನು ದ್ರೋಹ ಮಾಡಿದ್ಯಾ ಅನ್ನೋದಕ್ಕೆ ನೀನ್ ನನಗ್ ಹೇಳಿದ ಸುಳ್ಳೇ ಸಾಕ್ಷಿ. ಈ ಜಾನ್ಕಮ್ಮ ಯಾವ್ದನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಆದ್ರೆ ಮೋಸ ಮಾಡೋರ್ನ, ದ್ರೋಹ ಮಾಡೋರ್ನ ಕ್ಷಮಿಸೋದಿಲ್ಲ. ನಿನ್ನನ್ನ ಈಗ್ಲೇ ಈ ಕ್ಷಣನೇ ಕೆಲ್ಸದಿಂದ ತೆಗಿತಾ ಇದ್ದೀನಿ. ಸುಹಾಸಿನಿ, ಇವಳು ಲೆಕ್ಕ ಸೆಟಲ್ ಮಾಡಿ ಕಳ್ಸ್ಕೊಡು. ಅಮ್ಮವ್ರೆ, ಕ್ಷಮಿಸ್ಬೇಡಿಮ್ಮ. ಏನೋ ಬುದ್ಧಿ ಕೆಟ್ಟ ಮಾಡ್ಬಿಟ್ಟೆ, ಅತಿ ಆಸೆ ಪಟ್ಬಿಟ್ಟೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಇದೊಂದ್ಸಲ ನನ್ನ ಕ್ಷಮಿಸಿಮ್ಮ. ಮಾಡಿದ್ದು ಚಿಕ್ಕ ಮೋಸ ಅಂತ ಕ್ಷಮಿಸ್ಬಿಟ್ರೆ ನಾಳೆ ಯಾವ್ದಾದ್ರೂ ದೊಡ್ಡ ಮೋಸ ಮಾಡೋದಕ್ಕೆ ನಾನೇ ಅವಕಾಶ ಕೊಟ್ಟಂಗಾಗತ್ತೆ. ಮೋಸಕ್ಕೆ ನನ್ನ ಹತ್ರ ಯಾವತ್ತೂ ಕ್ಷಮಾಪಣೆ ಇರಲ್ಲ. ಸುಹಾಸಿನಿ, ಕುತ್ತಿಗೆ ಹಿಡ್ದು ಆಚೆ ಹಾಕೋ ಮೊದಲು ನೀನೇ ಹೋಗು. ನಾಳೆ ಬಂದು ನಿನ್ ಸಂಬಳ ತಗೊಂಡು ಹೋಗು. ಕೈಯಾರೆ ಬಾಯಿಗೆ ಬಂದಿದ್ದ ತುತ್ತನ್ನ ಕಳ್ಕೊಂಡೆ. ಇವಾಗೇನ್ ಅಳ್ತಾ ಇದ್ಯಾ? ನಡಿಯೇ. ಛೇ, ಎಷ್ಟು ಕಷ್ಟಪಟ್ಟು ಮಾಡಿದ ಸ್ವೀಟ್ ಅದು. ಇವಳಿಂದ ನೆಲದ ಪಾಲಾಯ್ತು. ಇನ್ನೊಂದ್ಸಲ ಟ್ರೈ ಮಾಡಬೇಕು. ಅದು ಅತ್ತೆ, ಪ್ರಸಾದ ರೆಡಿ ಇದೆ. ದೇವಸ್ಥಾನಕ್ಕೆ ಹೊರಡಣ್ವಾ? ನಡೀರಿ. ಮೈಥಿಲಿ, ಇವತ್ತು ಆಫೀಸಿಗೆ ಹೋಗ್ಬೇಡ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ನಾಳೆ ಹೋಗಿ ಈ ಉಂಗ್ರನ ವಾಪಸ್ ಕೊಡ್ಬೇಕು. ಅಯ್ಯೋ, ನಿನ್ನೆನೆ ಹೇಳಿದ್ರೆ ಚೆನ್ನಾಗಿರೋದಮ್ಮ. ಈ ವಿಷಯ ಗೊತ್ತಿಲ್ದೆ ನಾನ್ ಲಾಕರ್ ಕೀ ಬೇರೆ ತಂದಿದ್ದೀನಿ. ಅದನ್ ಕೊಡದೆ ಹೋದ್ರೆ ಮ್ಯಾನೇಜರ್ ಕೋಪ ಮಾಡ್ಕೊಂತಾರೆ. ಆಫೀಸ್ಗೆ ಹೋಗಿ ಕೀಸ್ ಕೊಟ್ಬಿಟ್ಟು ಬರ್ತೀನಿ. ಸರಿ ಬಿಡಮ್ಮ, ನಾನು ನಿನ್ ತಮ್ಮ ಕೂಡ ಇನ್ನೂ ರೆಡಿ ಆಗಿಲ್ಲ. ಅಷ್ಟರಲ್ಲಿ ನೀನು ಹೋಗಿ ಕೊಟ್ಪ. ಸರಿ ಅಪ್ಪ, ನೀವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿರಿ. ನಾನ್ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ನೇರವಾಗಿ ಬರ್ತೀನಿ, ಸರಿನಾ? ಈ ಐಡಿಯಾ ಚೆನ್ನಾಗಿದೆ ಅಕ್ಕ. ನೀನು ಆ ಕಡೆಯಿಂದ ದೇವಸ್ಥಾನದ ಹತ್ರವ, ನಾವು ಈ ಕಡೆಯಿಂದ ಬರ್ತೀವಿ. ಎಲ್ಲರೂ ದೇವಸ್ಥಾನದ ಹತ್ರನೇ ಸಿಗ್ಬೋದು. ಸರಿ. ಅಮ್ಮ, ನಂಗೊಂದು ಡೌಟು. ಈ ಹೂವು ತೆಂಗಿನಕಾಯಿನ ಕೊಂಡ್ಕೊಂಬಂದ್ಯಾ ಇಲ್ಲ ಎಲ್ಲಿಂದಾದ್ರೂ ಕದ್ಕೊಂಬಂದ್ಯಾ? ಕಪ್ಪಾಳಕ್ ಹೊಡೆದ್ರೆ ಹಲ್ಲು ಉದ್ರೋಗ್ಬೇಕು.
ಕೊಂಡ್ಕೊಳ್ಳೋದು ನಮ್ಮನೆ ಆಚರಣೆ ಅಲ್ಲ ಅಂತ ಗೊತ್ತಿದ್ರು ಆ ಪ್ರಶ್ನೆ ಹೇಗೋ ಕೇಳ್ತೀಯಾ? ಇದೆಲ್ಲಾನು ನಾನೇ ಕಷ್ಟಪಟ್ಟಿದ್ದು. ಏನೇ ಆದ್ರೂ ಪರವಾಗಿಲ್ಲ, ಈ ಬ್ಯಾಗನ್ನ ಮೈದಲ್ಲಿ ಮತ್ತೆ ನೋಡಬಾರ್ದು. ರಾತ್ರಿ ಇಲ್ಲೇ ಇಟ್ಟಿದ್ದೆ ಅಲ್ವಾ, ಮತ್ತೆ ಇವಾಗ ಯಾಕೆ ಕಾಣಿಸ್ತಾ ಇಲ್ಲ? ಒಂದ್ ವೇಳೆ ಅಮ್ಮ ಏನಾದ್ರೂ ಬಂದಿರ್ಬೋದಾ? ಅಪ್ಪ, ಅಲ್ಲಿಂದ ಯಾಕೆ ನೋಡ್ತಾ ಇದ್ದೀರಾ? ಒಳಗ್ ಬರ್ಬೋದಲ್ವಾ? ಈ ರೂಮಿಂದ ಶಬ್ದ ಬರ್ತಿದ್ರೆ ಒಂದ್ ವೇಳೆ ನಿಮ್ಮಮ್ಮ ಏನಾದ್ರೂ ಬಂದು ಈ ರೂಮಿಂದ ಏನಾದ್ರೂ ವಸ್ತು ಕದೀತಿದ್ದಾಳೇನೋ ಅಂತ ಡೌಟ್ ಇಂದ ಹಾಗೆ ನೋಡ್ದೆ. ಅಷ್ಟಕ್ಕೂ ನೀನಿಲ್ ಬಂದು ಏನಮ್ಮ ಹುಡುಕ್ತಾ ಇದೀಯಾ? ಜಾನ್ಕಮ್ಮ ಅವ್ರ ಉಂಗ್ರ ನನ್ ಬ್ಯಾಗಲ್ಲಿ ಬಿದ್ದೋಗಿತ್ತು ಅಪ್ಪ. ಅಪ್ಪಿ ತಪ್ಪಿ ಅಮ್ಮನ್ ಕಣ್ಣಿಗೆ ಬಿದ್ರೆ ಮಾಯ ಮಾಡ್ಬಿಡ್ತಾಳೆ ಅನ್ನೋ ಭಯದಲ್ಲಿ ಈ ಪೆಟ್ಕಿನಲ್ಲಿ ಬ್ಯಾಗ್ ಒಳಗೆ ಬಚ್ಚಿಟ್ಟಿದ್ದೆ. ಈಗ ನೋಡಿದ್ರೆ ಆ ಬ್ಯಾಗೇ ಕಾಣಿಸ್ತಾ ಇಲ್ಲ. ಅಪ್ಪ, ಅಕಸ್ಮಾತ್ ಆಗಿ ಅಮ್ಮ ಏನಾದ್ರೂ ತಗೊಂಡಿರ್ಬೋದು ಅಂತೀರಾ? ಈಗ ನಾನು ಉಂಗುರ ಕೊಟ್ರೆ ಮೈಥಿಲಿ ಮತ್ತೆ ಜಾನಕಮ್ಮನವ್ರ ಮನೆಗೆ ಹೋಗ್ತಾಳೆ. ಹೀಗೆ ಒಂದೆರಡು ಸಲ ಭೇಟಿ ಆಗ್ಬಿಟ್ರೆ ಇವ್ರಿಗೆ ನಿಜ ಗೊತ್ತಾಗೋ ಅವಕಾಶ ಇರೋದ್ರಿಂದ ಆ ಉಂಗುರನ ಈಗ ಕೊಡೋದು ಒಳ್ಳೇದಲ್ಲ ಅನ್ಸುತ್ತೆ. ನನಗೆ ಗೊತ್ತಿರೋ ಹಾಗೆ ರಾತ್ರಿ ನಿಮ್ಮಮ್ಮ ಈ ರೂಮಿಗೆ ಬರಲ್ಲಮ್ಮ, ಹಾಗಾಗಿ ಅವಳು ಕದ್ದಿರೋ ಅವಕಾಶನೇ ಇಲ್ಲ. ಮತ್ತೆ ಉಂಗ್ರ ಏನಾಯ್ತು ಅಪ್ಪ? ಹೌದು, ಆ ಉಂಗ್ರ ನಿನ್ನ ಹತ್ರ ಇರೋ ವಿಷಯ ಜಾನ್ಕಮ್ಮನವ್ರಿಗೇನಾರು ಗೊತ್ತಾ? ಗೊತ್ತಿಲ್ಲ ಅಪ್ಪ. ಹಾಗಿದ್ರೆ ಟೆನ್ಷನ್ ಇಲ್ಲ ಬಿಡಮ್ಮ, ನಿಧಾನವಾಗಿ ಹುಡುಕಿ ಉಂಗ್ರ ಸಿಕ್ಮೇಲೆ ಅವ್ರಿಗೆ ಕೊಡುವಂತೆ. ಅದು ಹಾಗಲ್ಲಪ್ಪ, ನಿನ್ನೆ ರಾತ್ರಿ ನಾನು ಮೈಥಿಲಿ, ಮನೆಯಲ್ಲಿಟ್ಟಿರೋ ವಸ್ತು ಎಲ್ಲಿಗೆ ಹೋಗುತ್ತಮ್ಮ? ಹುಡುಕ್ ನೋಡೋಣ ಅಂತ ಹೇಳ್ತಿದ್ದೇನಲ್ವಾ? ಬೇರೆಯವ್ರ ವಸ್ತು ಪಾಷಾಣಕ್ ಸಮ ಅಂತಾರೆ. ಅಂಥದ್ರಲ್ಲಿ ಅವ್ರ ಉಂಗ್ರ ಇನ್ನೂ ನನ್ನ ಹತ್ರ ಇದೆ ಅಂದ್ರೆ ದೇವಸ್ಥಾನದಿಂದ ಬಂದ್ಮೇಲೆ ಹುಡುಕಿ ಕೊಡೋಣವಂತೆ, ಫೀಲ್ ಆಗ್ಬೇಡ. ದೇವಸ್ಥಾನಕ್ಕೆ ಟೈಮ್ ಆಗ್ತಿದೆ, ನೀನ್ ಬೇಗ ಹೋಗಿ ದೇವಸ್ಥಾನ ಹತ್ರ ಬಂದ್ಬಿಡಮ್ಮ. ಮೈಥಿಲಿ, ಹೇಳಿದೆ ಅಲ್ವಾ ನಿಂಗೆ, ಹೋಗು. ಸರಿ ಅಪ್ಪ. ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿಮ್ಮಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಆ ಬ್ಯಾಗ್ನ ಬಚ್ಚಿಟ್ಟಿದ್ದೀನಿ. ನಿನ್ನ ಹುಟ್ಟಿ ಕಾರಣ ಅದನ್ನು ನಿನ್ನ ಭೇಟಿ ಆಗಬಾರ್ದು ಅನ್ನೋ ಕಾರಣದಿಂದ ಉಂಗ್ರನ್ನ ಬಚ್ಚಿಟ್ಟೆ. ನನ್ನ ಪ್ರಾಣ ಹೋದ್ರೂ ನೀನು ಆ ಮನೆಗೆ ವಾರಸ್ದಾರಳು ಅನ್ನೋ ನಿಜ ಮಾತ್ರ ಅವ್ರಿಗೆ ಗೊತ್ತಾಗಕ್ ಬಿಡಲ್ಲ.
ಓಕೆ ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ ಬಿಡಿ. ಏನೋ ಹಾಗೆ ನೋಡ್ತಿದ್ಯಾ? ಆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳ? ಏನ ಅಪ್ಪಿ ತಪ್ಪಿ ನಿಮ್ಮ ಡ್ರೀಮ್ ಗರ್ಲ್ನ ಬಿಟ್ಬಿಡ್ತಿದ್ಯಾ ಹೇಗೆ? ಇವತ್ತಿನವರೆಗೂ ಕನ್ಸಮ್ ನನ್ನ ಡ್ರೀಮ್ ಗರ್ಲ್ನ ಬರೀ ಅವಳು ಜಡೆ ನೋಡಿದ್ಬಿಟ್ರೆ ಅವಳ ಫೇಸ್ ಹೇಗಿರುತ್ತೆ ಅಂತಾನೆ ನೋಡಿಲ್ಲ ಕಣ. ಈ ಹುಡುಗಿ ನೋಡಿದ್ಮೇಲೆ ಅವಳ ಥರನೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹೋಗ್ಲಿ, ನಿನ್ನ ಡ್ರೀಮ್ ಗರ್ಲ್ ಈ ಹುಡುಗಿನೇ ಅಂತ ಅನ್ಕೋ. ಅವಳಲ್ಲೇ ನಿನ್ನ ಡ್ರೀಮ್ ಗರ್ಲ್ನ ನೋಡ್ಕೋ. ಅವಾಗ ನಿನ್ನ ಡ್ರೀಮ್ ಗರ್ಲ್ಗೋಸ್ಕರ ಹುಡುಕುವಂಥ ಅವಶ್ಯಕತೆನೂ ಇರಲ್ಲ. ಶಟಾಪ್. ಈ ಥರ ಸುಂದರಿ ಎಷ್ಟು ಜನ ಬಂದರೂ ಅಷ್ಟೇ ನನ್ನ ಡ್ರೀಮ್ ಗರ್ಲ್ಗೆ ಸಮ ಆಗಲ್ಲ. ಆದರೂ ನಾನು ಅವಳ ಸೌಂದರ್ಯ ನೋಡಿ ಪ್ರೀತಿಸಲಿಲ್ಲ, ಸುಂದರಿ ಅಂತ ಬಿದ್ದೋಗೋಕ್ಕೆ. ಹೋಗೋಣ ಬಾ. ನೀನಪ್ಪ ಸಿನ್ಸಿಯರ್ ಲವರ್ ಅದೇ, ನಡಿ ಹೋಗೋಣ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೈಥಿಲಿ. ಕಮ್ ಕಮ್ ಕಮ್. ಇದೇನು ಪ್ರತಿದಿನಕ್ಕಿಂತ ಇವತ್ತು ಬೇಗ ಬಂದಿದೆಯಲ್ಲ? ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸರ್. 1 ಅವರ್ ಪರ್ಮಿಷನ್ ಬೇಕಿತ್ತು. ಇಲ್ಲ ಮೈಥಿಲಿ, ತುಂಬಾ ಕೆಲಸ ಪೆಂಡಿಂಗ್ ಅಲ್ಲಿದೆ. ಸರಿ ಬಿಡು, ನೀನು ಯಾವತ್ತೂ ಹೀಗೆ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳಿದ್ಯಾ, ಅದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆದ್ರೆ 1 ಅವರಲ್ಲಿ ವಾಪಸ್ ಬರಬೇಕು. ಥ್ಯಾಂಕ್ ಯು ಸರ್. 1 ಅವರಲ್ಲೇ ವಾಪಸ್ ಬರ್ತೀನಿ. ಲಾಕರ್ ಕೀಸ್ ತಗೊಳ್ಳಿ. ಅಮ್ಮ ಮೈಥಿಲಿ, ದೇವ್ರ ಹತ್ರ ನಮ್ಮ ಬ್ರಾಂಚ್ ಡೆವಲಪ್ ಆಗಬೇಕು ಅಂತ, ಹಾಗೇನೆ ಆ ಜಾನ್ಕಮ್ಮ ಕಂಪ್ನಿಲಿರೋ ಅಕೌಂಟ್ಸ್ ಎಲ್ಲ ನಮ್ಮ ಬ್ಯಾಂಕ್ಗೆ ಬರಬೇಕು ಅಂತ ಬೇಡ್ಕೋ. ಖಂಡಿತ ಸರ್. ಬರ್ತೀನಿ ಸರ್. ಓಕೆ. ನಡಿ. ಇದೇನಿದು? ಇವ್ರು ಹೆಂಗಸರನ್ನ ಒಂಥರ ನೋಡ್ತಿದಾರಲ್ಲ. ನೋಡೋದಕ್ಕೆ ದೊಡ್ಡ ಮನೆ ವ್ಯಕ್ತಿಗಳ ತರ ಕಾಣಿಸ್ತಿದ್ದಾರೆ, ಆದ್ರೆ ನಡವಳಿಕೆ ವಿಚಿತ್ರವಾಗಿದೆಯಲ್ಲ. ಬ್ಯಾಂಕ್ ಒಳಗೆ 2 ಪೊರ್ಕಿಗಳು ಬಂದಿದ್ದಾರೆ. ಬ್ಯಾಂಕ್ ಒಳಗಿರೋ ಹೆಂಗಸರನ್ನ ನೋಡ್ತಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಹೌದಾ? ಎಲ್ಲೇ?
ನಿನ್ ಲೆಫ್ಟಲ್ಲಿ ಸಡನ್ ಆಗಲ್ಲ ಸ್ಲೋ ಆಗಿ ನೋಡು.